Jai Shri Ram. Students, today we have discussing about Maurya's history. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮೌರ್ಯ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋಣ. The Chandragupta Maurya was the founder of this dynasty. ಈ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಪಾಟಲಿಪುತ್ರ or modern Patna was their capital city. ಇವರ ರಾಜಧಾನಿ ಪಾಟಲಿಪುತ್ರ. ಧರ್ಮಚಕ್ರ was their royal emblem. ಅವರ ರಾಜ್ಯದ ಲಾಂಛನ ಧರ್ಮಚಕ್ರ. ಧರ್ಮಚಕ್ರ is the royal emblem of Mauryas. ಮೌರ್ಯರ ಲಾಂಛನ ಧರ್ಮಚಕ್ರ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೋರ್ಸಸ್, ಆಧಾರಗಳು. ಅರ್ಥಶಾಸ್ತ್ರ ಆಫ್ ಕೌಟಿಲ್ಯ, ಕೌಟಿಲ್ಯನ ಅರ್ಥಶಾಸ್ತ್ರ. ಇಂಡಿಕಾ ಆಫ್ ಮೆಗಸ್ತನಿಸ್, ಮೆಗಸ್ತನಿಸ್ನ ಇಂಡಿಕಾ. ಅಶೋಕನ್ ಎಡಿಕ್ಟ್ಸ್, ಅಶೋಕನ ಶಾಸನಗಳು. ಮಾನ್ಯುಮೆಂಟ್ಸ್, ಸ್ಮಾರಕಗಳು. ಸ್ತೂಪ ನೋಡ್ತಾ ಇದ್ದೀರಿ ನೀವು. ಮುದ್ರಾ ರಾಕ್ಷಸ ಆಫ್ ವಿಶಾಖದತ್ತ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಸಿಲೋನಿಸ್ ಕ್ರಾನಿಕಲ್ಸ್, ದೀಪವಂಶ ಅಂಡ್ ಮಹಾವಂಶ. ಶ್ರೀಲಂಕಾದ ಕೃತಿಗಳಾದಂತಹ ದೀಪವಂಶ ಮತ್ತು ಮಹಾವಂಶ. These are important source materials to study Maurya's history. ಇದೆಲ್ಲ ಪ್ರಮುಖವಾಗಿ ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಇರುವಂತಹ ಆಧಾರಗಳು. ದೆನ್ ಚಂದ್ರಗುಪ್ತ ಮೌರ್ಯ. ಮುಂದಿನ ಪಾಯಿಂಟ್ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ is the founder of this dynasty. ಈ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. He had lost his father, was taken away by Chanakya, a Brahmin of Taxashila, who gave him the necessary education. ಚಂದ್ರಗುಪ್ತ ಮೌರ್ಯ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾನೆ. ತದನಂತರ ತಕ್ಷಶಿಲದ ಬ್ರಾಹ್ಮಣನಾದ ಚಾಣಕ್ಯ ಚಂದ್ರಗುಪ್ತನಿಗೆ ಬೇಕಾದಂಥ ಶಿಕ್ಷಣವನ್ನು ನೀಡುತ್ತಾನೆ. He helped Chandragupta Maurya in the establishment of Mauryan Empire. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕೌಟಿಲ್ಯ ಸಹಾಯ ಮಾಡುತ್ತಾನೆ. ಇದು ಚಂದ್ರಗುಪ್ತನ ಮೌರ್ಯನ ಇಮೇಜ್. This is an image of Chandragupta Maurya. The conquest of Punjab and Magadha, the important achievement of Chandragupta Maurya. ಚಂದ್ರಗುಪ್ತ ಮೌರ್ಯನ ಪ್ರಮುಖವಾದ ಸಾಧನೆಗಳನ್ನು ನೋಡೋದಾದ್ರೆ, the first one is conquest of Punjab and Magadha. ಮಗಧ ಮತ್ತು ಪಂಜಾಬಿನ ಮೇಲೆ ದಾಳಿ. ಚಂದ್ರಗುಪ್ತ built a strong army under the guidance of ಚಾಣಕ್ಯ. ಚಾಣಕ್ಯನ ಸಹಾಯದಿಂದ ಅಥವಾ ಕೌಟಿಲ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಬೃಹತ್ ಸೇನೆಯನ್ನು ನಿರ್ಮಿಸುತ್ತಾನೆ. He defeated the petty rulers of Punjab and captured it. ಪಂಜಾಬಿನ ರಾಜರುಗಳನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಳ್ಳುತ್ತಾನೆ. Thereafter he marched against Magadha. ನಂತರ ಮಗಧದ ಮೇಲೆ ದಾಳಿ ಮಾಡುತ್ತಾನೆ. He killed Dhanananda, the last ruler of Nandas, and ended his oppressive rule and laid the foundation for the Mauryan Empire. ಮಗಧದ ಮೇಲೆ ದಾಳಿ ಮಾಡಿ ಧನನಂದ, ಮಗಧದ ದೊರೆಯಾದ ನಂದನನ್ನು ಸೋಲಿಸಿ ಅವನ ಭ್ರಷ್ಟ ಆಳ್ವಿಕೆಯನ್ನು ಕೊನೆಗಾಣಿಸುತ್ತಾನೆ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಗುತ್ತಾನೆ. Then
war with Seleucus. Alexander had established his suzerainty over the northwestern part of India and had nominated his representatives to rule over them. ಅಲೆಕ್ಸಾಂಡರ್ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. ಆದರೆ ಅಲೆಕ್ಸಾಂಡರ್ ತಾನು ಗೆದ್ದ ಪ್ರದೇಶವನ್ನು ತನ್ನ ಪ್ರತಿನಿಧಿಗೆ ಆಳ್ವಿಕೆ ಮಾಡಲು ನೀಡುತ್ತಾನೆ. ತನ್ನ ಪ್ರತಿನಿಧಿಯನ್ನು ಭಾರತದಲ್ಲಿ ಆಳ್ವಿಕೆಗಾರನಾಗಿ ಅಥವಾ ಆಡಳಿತಗಾರನಾಗಿ ನೇಮಿಸುತ್ತಾನೆ. ಚಂದ್ರಗುಪ್ತ ಮೌರ್ಯ ಡಿಫೀಟೆಡ್ ದೆಮ್ and annexed the territories to his empire. ಆದರೆ ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನ ಪ್ರತಿನಿಧಿಯನ್ನು ಸೋಲಿಸಿ ಆ ಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸುತ್ತಾನೆ. After Alexander's death, Seleucus became the master of the Greek Empire over Central Asia. ಆದರೆ ಅಲೆಕ್ಸಾಂಡರ್ ಸತ್ತ ನಂತರ ಸೆಲ್ಯೂಕಸ್ ಗ್ರೀಕ್ ಸಾಮ್ರಾಜ್ಯದ ಮಧ್ಯ ಏಷ್ಯಾದ ಆಡಳಿತಗಾರನಾಗಿ ನಿಯುಕ್ತಿಗೊಳ್ಳುತ್ತಾನೆ. ಇನ್ 305 BCE, he crossed the Indus to reconquer Alexander's Indian possessions. Chandragupta Maurya defeated him. ಕ್ರಿಸ್ತಪೂರ್ವ 305 ಸಿಂಧೂ ನದಿಯನ್ನು ದಾಟಿ ಸೆಲ್ಯೂಕಸ್ ಅಲೆಕ್ಸಾಂಡರ್ನ ಭಾರತದ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳಲು ಬರುತ್ತಾನೆ. ಆದರೆ ಚಂದ್ರಗುಪ್ತ ಮೌರ್ಯ ಅವರನ್ನು ಸೋಲಿಸುತ್ತಾನೆ. ಸೆಲ್ಯೂಕಸ್ had to conclude a treaty with the ಚಂದ್ರಗುಪ್ತ ಮೌರ್ಯ. ಸೋತ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ. Accordingly, he gave Chandragupta Maurya a large territory which included Kabul, Afghanistan, Kandahar and Balochistan. ಈ ಒಪ್ಪಂದದ ಪ್ರಕಾರ ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಕಾಬೂಲ್, ಅಫ್ಘಾನಿಸ್ತಾನ, ಕಂದಹಾರ್ ಮತ್ತು ಬಲೂಚಿಸ್ತಾನಗಳನ್ನು ನೀಡುತ್ತಾನೆ. He also gave his daughter in the marriage to Chandragupta Maurya. ಅಷ್ಟೇ ಅಲ್ಲದೆ ಸೆಲ್ಯೂಕಸ್ ತನ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಡುತ್ತಾನೆ. In return, Chandragupta Maurya present him with 500 elephants trained in warfare. ಇದಕ್ಕೆ ಬದಲಿಯಾಗಿ ಚಂದ್ರಗುಪ್ತ ಮೌರ್ಯ ಯುದ್ಧ ತರಬೇತಿಯನ್ನು ಹೊಂದಿದಂತಹ ಸುಮಾರು 500 ಆನೆಗಳನ್ನು ಸೆಲ್ಯೂಕಸ್ನಿಗೆ ಉಡುಗೊರೆಯಾಗಿ ನೀಡುತ್ತಾನೆ. ಸೆಲ್ಯೂಕಸ್ ಮೇಂಟೈನ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಮೌರ್ಯಾಸ್. ಸೆಲ್ಯೂಕಸ್ ಮೌರ್ಯರೊಂದಿಗೆ ಬಹಳ ಸ್ನೇಹಯುತವಾದ ಸಂಬಂಧವನ್ನು ಹೊಂದಿದ್ದ ಮತ್ತು ಮುಂದುವರಿಸಿದ ಎಂದು ಹೇಳಬಹುದು. Then sent Megasthenes as ambassador to Pataliputra. ಪಾಟಲಿಪುತ್ರಕ್ಕೆ ಸೆಲ್ಯೂಕಸ್ ಮೆಗಸ್ಥನೀಸನನ್ನು ರಾಯಭಾರಿಯಾಗಿ ಕಳುಹಿಸುತ್ತಾನೆ. According to the Jain tradition, in the last days of his reign, Chandragupta abdicated the throne and embraced Jainism under the influence of Jain scholar ಭದ್ರಬಾಹು. ಆದರೆ ಜೈನ ಪದ್ಧತಿಯ ಪ್ರಕಾರ ಅಥವಾ ಜೈನರ ಪ್ರಕಾರ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಜೈನ ಧರ್ಮಕ್ಕೆ ಮತಾಂತರವಾಗಿ ಸಲ್ಲೇಖನ ವೃತವನ್ನು ಮಾಡಿ ಶ್ರವಣ ಬೆಳಗೊಳದಲ್ಲಿ ಸಾವನ್ನಪ್ಪುತ್ತಾನೆ. ಜೈನ ಮುನಿಯಾದಂತಹ ಭದ್ರಬಾಹುವಿನ ಸಹಾಯದಿಂದ ಜೈನ ಧರ್ಮವನ್ನು ಸ್ವೀಕರಿಸುತ್ತಾನೆ. He spent his last days at ಶ್ರವಣಬೆಳಗೊಳ, ಕರ್ನಾಟಕ and died by performing ಸಲ್ಲೇಖನ in 300 BCE. ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವೃತವನ್ನು ಆಚರಿಸಿ ಕ್ರಿಸ್ತಪೂರ್ವ 300ರಲ್ಲಿ ಸಾವನ್ನಪ್ಪುತ್ತಾನೆ.
ಸಲ್ಲೇಖನ ಮೀನ್ಸ್ ಫಾಸ್ಟಿಂಗ್ ಅನ್ ಟು ಡೆತ್. ಸಲ್ಲೇಖನ ಅಂತ ಹೇಳಿದ್ರೆ ಆಮರಣ ಅಂತ ಉಪವಾಸ. The hill on which he stayed is known as Chandragiri, and the temple built by him as Chandragupta Basadi. ಚಂದ್ರಗುಪ್ತ ಮೌರ್ಯ ವಾಸವಿದ್ದ ಪ್ರದೇಶವನ್ನು ಚಂದ್ರಗಿರಿ ಎಂದು ಕರೆಯುತ್ತಾರೆ. ಅಲ್ಲದೆ ಅಲ್ಲಿ ಚಂದ್ರಗುಪ್ತ ಬಸದಿ ಎನ್ನುವಂತಹ ಬಸದಿಯನ್ನು ಕೂಡ ನಿರ್ಮಿಸಲಾಗಿದೆ. ಇದು ಮೌರ್ಯ ಸಾಮ್ರಾಜ್ಯದ ವಿಸ್ತಾರವನ್ನು ನಾವು ಇಲ್ಲಿ ಕಾಣಬಹುದು. Okay students, I will stop today's junction. We will meet tomorrow.